ನಮಸ್ತೆ ಫ್ರೀಡಮ್ ಧರ್ಮಕ್ಕೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಮನೆಯೊಳಗೆ ಇರುವೆಗಳು ಬರುವುದು ಸಾಮಾನ್ಯ, ಆದರೆ ಭಾರತೀಯ ಸಂಸ್ಕೃತಿ ಮತ್ತು ಜ್ಯೋತಿಷ್ಯದಲ್ಲಿ ಇದರ ಹಿಂದೆ ಅನೇಕ ನಂಬಿಕೆಗಳಿದೆ. ಮನೆಯಲ್ಲಿ ಇರುವೆ ಏನಾದ್ರೂ ಬಂದ್ರೆ ಸಿಹಿ ತಿಂಡಿಗಳು ಬೀಳೋದ್ರಿಂದ ಮಾತ್ರ ಅಂತ ಹೇಳ್ತಾರೆ. ಆದ್ರೆ ಪ್ರಾಚೀನ ಕಾಲದಿಂದ ಇದು ಶುಭ ಸಂಕೇತವ ಅಥವಾ ಅಶುಭ ಸಂಕೇತವ ಅನ್ನುವಂತಹ ಚರ್ಚೆಗಳು ಕೂಡ ಇದೆ. ವಿಶೇಷವಾಗಿ ಕಪ್ಪು ಮತ್ತು ಕೆಂಪು ಇರುವೆಗಳ ಬಗ್ಗೆ ಅನೇಕ ನಂಬಿಕೆಗಳಿದೆ. ಇದು ಮುಂಬರುವಂತಹ ಸಮಯಗಳ ಸೂಚನೆಯನ್ನ ನೀಡುತ್ತೆ ಅಂತ ಹೇಳಲಾಗುತ್ತೆ. ಕಪ್ಪು ಇರುವೆಗಳನ್ನ ಶುಭ ಅಂತ ಪರಿಗಣಿಸಲಾಗುತ್ತೆ. ಆಹಾರವಿಲ್ಲದೆ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಓಡಾಡ್ತಾ ಇರುವುದು ಕಂಡು ಬಂದ್ರೆ ಲಕ್ಷ್ಮಿ ಮನೆಗೆ ಪ್ರವೇಶವನ್ನ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಳ್ಬಹುದು. ಆದ್ರೆ ಕಪ್ಪು ಇರುವೆಗಳು ಮನೆಗೆ ಬಂದ್ರೆ ನೀವು ಆರ್ಥಿಕ ಪ್ರಯೋಜನವನ್ನ ಪಡೀತೀರಿ ಅಂತ ಕೂಡ ಹೇಳ್ತಾರೆ. ಕಪ್ಪು ಇರುವೆಗಳಿಗೆ ಹಿಟ್ಟು ಅಥವಾ ಸಿಹಿ ತಿಂಡಿಯನ್ನ ನೀಡಿದ್ರೆ ಇನ್ನೂ ಶುಭ ಆಗುತ್ತೆ ಅಂತ ಹೇಳಿ ನಂಬಲಾಗುತ್ತೆ. ಅದೇ ರೀತಿ ಮನೆಗೆ ಕೆಂಪು ಇರುವೆಗಳೇನಾದ್ರೂ ಬಂದ್ರೆ ಅದನ್ನ ಅಪಾಯದ ಸಂಕೇತ ಅಥವಾ ಅಶುಭ ಅಂತ ಹೇಳಲಾಗುತ್ತೆ. ಮನೆಯಲ್ಲಿ ಕೆಂಪು ಇರುವೆಗಳು ವೇಗವಾಗಿ ಚಲಿಸ್ತಾ ಇದ್ರೆ ಅದನ್ನ ಜಗಳದ ಸಂಕೇತ ಅಂತ ಹೇಳಲಾಗುತ್ತೆ. ಅನಾರೋಗ್ಯದ ಸಂಕೇತ ಅಂತ ಕೂಡ ನಂಬಲಾಗುತ್ತೆ. ಹಂಗಂತ ನೀವು ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ಮುಂಜಾಗ್ರತೆಕರವಾಗಿರಬೇಕು ಅಷ್ಟೇ. ವಾಸ್ತು ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಹೆಚ್ಚು ಇರುವೆಗಳು ಏನಾದ್ರೂ ಇದ್ರೆ ಶಕ್ತಿ ಸಮತೋಲನದಲ್ಲಿದೆ ಅಂತ ಹೇಳಿ ಅರ್ಥ ಅಂತೆ. ಒಂದ್ ವೇಳೆ ಮನೆ ಕ್ಲೀನ್ ಮಾಡಿದ್ರೂ ಕೂಡ ಪದೇ ಪದೇ ನಿಮ್ಮ ಮನೆಗೆ ಇರುವೆಗಳು ಬರ್ತಾ ಇದ್ರೆ ನಿಮ್ಮ ಮನೆಯ ಪರಿಸರದ ಬಗ್ಗೆ ಗಮನವನ್ನ ಹರಿಸೋದು ಮುಖ್ಯ. ಕೆಲವೊಮ್ಮೆ ನಕಾರಾತ್ಮಕ ಶಕ್ತಿ ಅಥವಾ ವಾಸ್ತು ದೋಷಗಳೇನಾದ್ರೂ ಇದ್ರೆ ಮನೆಯಲ್ಲಿ ಇರುವೆಗಳು ಬಾಧೆಯನ್ನ ಕೊಡುತ್ತೆ. ಆದ್ದರಿಂದ ಮನೆಯನ್ನ ಸ್ವಚ್ಛಗೊಳಿಸುವುದು ಅಥವಾ ಅದರ ಜೊತೆಗೆ ಉಪ್ಪು ಅಥವಾ ಕರ್ಪೂರವನ್ನ ಸುತ್ತಲೂ ಇಡೋದು ಇದು ಉತ್ತಮ. ಇರುವೆ ಕಾಟದಿಂದ ಆರಾಮಾಗಿ ಜಾರ್ಕೊಳ್ಬಹುದು. ಇನ್ನೂ ಹಲವರು ಕಪ್ಪು ಇರುವೆ ಬಂದ್ರೆ ಅಥವಾ ಅವು ಸಾಕಷ್ಟು ಆಹಾರವನ್ನ ಸಂಗ್ರಹಿಸುತ್ತವೆ ಅಂತಂದ್ರೆ ಶೀಘ್ರದಲ್ಲಿಯೇ ಭಾರಿ ಮಳೆಗಾಲ ಬರುತ್ತೆ ಅಂತ ಅರ್ಥ, ಹಾಗೂ ಹವಾಮಾನ ವೈಪರೀತ್ಯಗಳು ಸಂಭವಿಸುತ್ತದೆ ಅಂತ ಹೇಳಿ ಕೂಡ ನಂಬಲಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.